ಈಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಇದು. ಕೋಲಾರದ ಕೆಸಿ ವ್ಯಾಲಿಗೆ ಬಿಟ್ಟಂತ ನೀರಿನ ಬಗ್ಗೆ ಈಗ ಅಪಸ್ವರ ಕೇಳಿ ಬರ್ತಾ ಇದೆ. ಕೋಲಾರ ಚಿಕ್ಕಬಳ್ಳಾಪುರ ಕೆರೆಗಳಿಗೆ ನೀರನ್ನು ತುಂಬಿಸುವಂತ ಒಂದು ಬಹಳ ನಿರೀಕ್ಷಿತ ಯೋಜನೆ ಇದು. ಆದರೆ ಯೋಜನೆ ವಿರುದ್ಧ ಈಗ ಹೈಕೋರ್ಟ್ ಮೆಟ್ಟಿಲನ್ನ ಹೋರಾಟಗಾರರು ಏರಿದ್ದಾರೆ. ಈ ಯೋಜನೆ ಬಗ್ಗೆ ಅಪಸ್ವರ ಎತ್ತಿರೋದು ಯಾಕೆ ಅಂತ ನೋಡೋದಾದ್ರೆ ಹೇಳ್ತಾ ಹೋಗ್ತೀವಿ. ಇದೊಂದು ಯಶಸ್ವಿಯಾದಂಥ ಯೋಜನೆ ಅಂತ ಖುದ್ದು ಸ್ಪೀಕರ್ ಅವರೇ ಹೇಳಿದ್ರು. ಅಲ್ಲಿ ಕಣ್ಣೀರು ಹಾಕಿದ್ರು ಕೂಡ ಒಂದು ಯಶಸ್ವಿ ಆಗಿದ್ದಕ್ಕೆ. ಕೆಸಿ ವ್ಯಾಲಿಗೆ ನೀರು ಬಿಟ್ಟಾಗ ಕಣ್ಣೀರು ಹಾಕಿದ್ರು ರಮೇಶ್ ಕುಮಾರ್ ಅವರು. ಆದರೆ ಈಗ ಅದೇ ಕೆಸಿ ವ್ಯಾಲಿನ ನೀರಿನ ಬಗ್ಗೆ, ಆ ಒಂದು ನೀರಿನ ಗುಣಮಟ್ಟದ ಬಗ್ಗೆ ಜಿಲ್ಲೆಯ ಹೋರಾಟಗಾರರಿಂದ ವಿರೋಧ ವ್ಯಕ್ತವಾಗ್ತಾ ಇದೆ. ಹಾಗಾದ್ರೆ ಏನ್ ಪ್ರಾಬ್ಲಮ್ ಇದೆ, ಆ ನೀರಿನಲ್ಲಿರುವಂತಹ ಒಂದು ತೊಂದರೆ ಆದ್ರೂ ಏನೋ ಅದನ್ನು ಕೂಡ ಹೇಳ್ತೇವೆ. ಕೆಸಿ ವ್ಯಾಲಿಗೆ ನೀರು ಬಿಟ್ಟಾಗ ರಮೇಶ್ ಕುಮಾರ್ ಅವರು ಖುಷಿಯಾಗಿತ್ತು. ಆದ್ರೆ ಆ ಒಂದು ನೀರು ಈಗ ನೀರಲ್ಲ, ಅದು ವಿಷ ಅಂತ ಹೇಳಲಾಗ್ತಿದೆ. ಕೋಲಾರದ ಜೊತೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆ ಸುತ್ತಮುತ್ತ ಜನರಿಗೆ ಈಗ ಭಯ ಶುರುವಾಗಿದೆ. ಆ ನೀರನ್ನ ಯಾವ ರೀತಿಯಾಗಿ ಉಪಯೋಗ ಮಾಡ್ಕೊಳ್ಳೋದು ಅಂತ. ಈ ನೀರನ್ನ ಯಾವ ಜೀವರಾಶಿಯೂ ಕೂಡ ಬಳಸುವಂತೆ ಇಲ್ಲ. ಬೆಂಗಳೂರಿನ ತ್ಯಾಜ್ಯ ನೀರನ್ನ ಸಂಸ್ಕರಿಸಿ ಇಲ್ಲಿ ಬಿಡಲಾಗುತ್ತೆ ಅಂತ. ಕೆಸಿ ವ್ಯಾಲಿ ನೀರಿನಲ್ಲಿ ಅಪಾಯಕಾರಿ ರಾಸಾಯನಿಕ ಸಾಧ್ಯತೆಗಳು ಮಿಕ್ಸ್ ಆಗಿರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಈ ನೀರಿನ ಬಳಕೆಯಿಂದ ಜೀವ ಸಂಕುಲಕ್ಕೆ ಅಪಾಯ ಇದೆ ಅನ್ನೋದು ಹೋರಾಟಗಾರರ ಆರೋಪ ಆಗಿದೆ. ಆ ಮೂಲಕ ಬಹುನಿರೀಕ್ಷಿತ ಕೆಸಿ ವ್ಯಾಲಿ ಯೋಜನೆಯಲ್ಲೂ ಕೂಡ ಈಗ ಆ ನೀರನ್ನ ದನಕರುಗಳು ಕುಡಿದ್ರೆ ಆರೋಗ್ಯ ಕೆಟ್ಟೋಗುತ್ತೆ. ನೀರಾವರಿ ಇಲಾಖೆಗೆ ಹೈಕೋರ್ಟ್ ಈಗಾಗಲೇ ಛೀಮಾರಿ ಹಾಕಿದೆ. ಕೆಸಿ ವ್ಯಾಲಿಯ ಒಂದು ಯೋಜನೆ ಏನಿದೆ ಬಹಳ ನಿರೀಕ್ಷೆ ಇತ್ತು, ಬಹಳ ಎಕ್ಸ್ಪೆಕ್ಟೆಡ್ ಯೋಜನೆ ಇದು. ಆದರೆ ಈ ನೀರಿನ ಬಗ್ಗೆ ಈಗ ಕಂಪ್ಲೇಂಟ್ ಬಂದಿದೆ. ನೀರಿನಲ್ಲಿ ಬೆಂಗಳೂರಿನ ತ್ಯಾಜ್ಯವನ್ನ ಅಲ್ಲಿ ಸಂಸ್ಕರಿಸಿ ಅಲ್ಲಿ ಬಿಡಲಾಗ್ತಿದೆ ಅಂತ. ಇನ್ನು ಅಪಾಯಕಾರಿ ರಾಸಾಯನಿಕಗಳು ಕೂಡ ಇದರಲ್ಲಿ ಮಿಕ್ಸ್ ಆಗಿದ್ದಾವೆ ಅನ್ನೋದು ವಿಚಾರ. ಇನ್ನು ರಮೇಶ್ ಕುಮಾರ್ ಅವರು ಕಳೆದ ಬಾರಿ ಭೇಟಿ ನೀಡಿದ್ದಾಗ ನೀವು ನೋಡ್ತಾ ಇದ್ರಿ ಯಾವ ರೀತಿಯಾಗಿ ಕಣ್ಣೀರು ಹಾಕಿದ್ರು, ಅದೇ ರೀತಿಯಾಗಿ ಆನಂದ ಬಾಷ್ಪವನ್ನ ಸುರಿಸಿದ್ರು. ಬಹಳ ವರ್ಷಗಳ ಒಂದು ಯೋಚನೆ ಇದು. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜನತೆ ನೀರಿನ ಸಮಸ್ಯೆ ಬಹಳ ಕಾಡ್ತಾ ಇತ್ತು ಅವ್ರನ್ನ. ಫೈನಲಿ ಒಂದು ಆಯ್ತಲ್ಲಪ್ಪ, ಯೋಚನೆ ಮುಗೀತಲ್ಲಪ್ಪ ಅಂತ ನಡೆದಿರುವಂತಹ ಒಂದು ವಿಜುವಲ್ಸ್ ಅನ್ನ ಈಗ ನೋಡ್ತಾ ಇದ್ರಿ. ಯಾವ ರೀತಿಯಾಗಿ ಭೇಟಿ ಕೊಟ್ಟಿದ್ರು, ಆ ಸಂದರ್ಭದಲ್ಲಿ ರಮೇಶ್ ಕುಮಾರ್ ಅವರು ಕಣ್ಣೀರು ಹಾಕಿದ್ರು. ಇದೇ ಜೂನ್ 2ನೇ ತಾರೀಕು ಆದಂತಹ ಘಟನೆ ಇದು. ಆದ್ರೆ ಅದಾಗಿ ಇನ್ನೇನು 20 ದಿನಗಳಲ್ಲಿ ಈ ರೀತಿಯಾಗಿ ಕಂಪ್ಲೇಂಟ್ ಬಂದಿದೆ. ಕ್ಲಾರಿಫೈ ಮಾಡಬೇಕಾಗಿರೋದು, ಈ ಪ್ರಾಜೆಕ್ಟ್ ಕುಡಿಯೋ ನೀರಿಂದ ಅಲ್ಲ. ಅಲ್ಲಿಂದ ಬರ್ತೀನಿ, ಫಸ್ಟಿಂದ ಬರ್ತೀನಿ. ಈ ಪ್ರಾಜೆಕ್ಟ್ ನಾವು ಯೋಜನೆ ಮಾಡಿರೋದು ಅಂಡರ್ ಗ್ರೌಂಡ್ ವಾಟರ್ ರೀಚಾರ್ಜ್ ಮಾಡೋದಕ್ಕೆ ಮಾತ್ರ ಅಂತ ನಮ್ಮ ಇದಿರೋದು ಪ್ರಾಜೆಕ್ಟ್ ಉದ್ದೇಶ. ಈಗ ಅಂಡರ್ ಗ್ರೌಂಡ್ ರೀಚಾರ್ಜ್ ಅಂತ ಬಂದ ಮೇಲೆ ನಮ್ಮ ಬೋರ್ವೆಲ್ಗಳು ಮತ್ತು ಬಾವಿಗಳಲ್ಲಿ ಇದರಿಂದ ಬಂದ ನೀರನ್ನು ಮರುಬಳಕೆ ಮಾಡಿದಾಗ 100ಕ್ಕೆ 100 ಭಾಗನೂ ಯಾವುದೂ ತೊಂದರೆ ಇಲ್ಲ, ಅದು ಹೇಳ್ಬೋದು. ಈಗ ನೀರು ಹರಿತಾ ಇದ್ದಾಗ ಜನದಲ್ಲಿ ಕೆಲವರಿಗೆ ಆತಂಕ ಬಂದೇ ಬರುತ್ತೆ. ಅದನ್ನು ಈಗೇನು ಮಾಡಿದ್ವಿ, ನಾನು ಇದು ಸರಿ ಸುಮಾರು 20 ದಿವಸದಿಂದ ನೀರು ಹರಿತಾ ಇದೆ. ಈಗ ಆಲ್ರೆಡಿ 3ನೇ ಕೆರೆ ತುಂಬಿ 4ನೇ ಕೆರೆಗೆ ಹರಿತಾ ಇದೆ. ಈಗ ನಾವು ಕೂಡ ಸುಮ್ಮನೆ ಇಲ್ಲ ಸರ್. ಈ 20 ದಿವಸದಲ್ಲಿ ನಾನು ಸುಮಾರು 6 ಏಜೆನ್ಸಿ, ಡಿಫರೆಂಟ್ ಏಜೆನ್ಸಿ, ಈ ನೀರಿನ ಗುಣಮಟ್ಟ ಟೆಸ್ಟ್ ಮಾಡೋಂಥ ಏಜೆನ್ಸಿಗಳೇ ಇದೆ ನಮ್ಮ ಕರ್ನಾಟಕದಲ್ಲಿ. ಯಾಕಂದರೆ ಅದು ನಮ್ಮ ಜವಾಬ್ದಾರಿನೂ ಕೂಡ. ನಾನು ರೈತರ ಕ್ವಶನ್ ಕೇಳಲೇಬೇಕು, ಅವ್ರ ಅನುಮಾನಗಳು ಕೇಳಲೇಬೇಕು, ನಾವು ಬಗೆಹರಿಸಬೇಕಾಗ್ತದೆ. ನಾನು ಏನೇನು ಟೆಸ್ಟ್ ಮಾಡಿಸ್ಕೊಂಡಿದ್ದೀನಿ ಅವೆಲ್ಲ ಇಲ್ಲೇ ಇದೆ, ನನ್ನ ಕೈಯಲ್ಲಿ ಇದೆ, ರೆಕಾರ್ಡ್ಸ್ ತೋರಿಸ್ತೀನಿ ನಿಮಗೆ. ಎಲ್ಲ ಟೆಸ್ಟಲ್ಲೂ ಕೂಡ ಇದು ನಾವು ಮಾಡ್ತಾ ಇರೋದು. ಮತ್ತೆ ಕುಡಿಯೋ ನೀರಿಗೆ ನಂದು ಸಣ್ಣ ನೀರಾವರಿ ಕುಡಿಯೋ ನೀರಿಗೆ ಜವಾಬ್ದಾರಿ ಬರೋದಿಲ್ಲ. ಈ ಬಗ್ಗೆ ಮಾತನಾಡೋದಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರಾಜೇಶ್ ಅವರು, ನೀರಾವರಿ ಹೋರಾಟಗಾರರು. ನಮಸ್ತೆ ರಾಜೇಶ್ ಅವರೇ. ಸರ್ ನಮಸ್ತೆ ಸರ್. ರಾಜೇಶ್ ಅವರೇ, ಕೆಸಿ ವ್ಯಾಲಿ ಬಹಳ ನಿರೀಕ್ಷೆ ಇದೆ. ಬಹಳ ವರ್ಷಗಳ ನಂತರ ಏನೋ ನೀರಿನ ಸಮಸ್ಯೆ ಮುಗಿಯಿತು ಅಂತ ಅನ್ಕೊಂಡಿದ್ವಿ. ಏನೀಗ ಸಮಸ್ಯೆ ಆಗಿರೋದು ನೀರಲ್ಲಿ ಅಂತ? ಸರ್ ನಾವು ಇದನ್ನು ಬಹಳ ವರ್ಷಗಳಿಂದ ಈ ನೀವು 3ನೇ ಬಾರಿ ಶುದ್ಧೀಕರಿಸಿ ಮತ್ತೆ ನೀರಿನ ಕ್ವಾಲಿಟಿ ಬಗ್ಗೆ ಖಾತ್ರಿ ಪಡಿಸಿ ಅಂತ ನಾವು ಮನವಿ ಮಾಡ್ತಾನೆ ಇದೀವಿ. ಓಕೆ. ಆದ್ರೆ ಇದು ಈ ತನಕ ಅವ್ರು ಏನೋ ಅಂತ ಪ್ರಯತ್ನ ಮಾಡ್ದೇನೆ ತರಾತುರಿನಲ್ಲಿ ಪ್ರಾಯೋಗಿಕವಾಗಿ ನೀರು ಹರಿಸುವಂತ ಕೆಲಸ ಮಾಡಿದ್ದಾರೆ. ಅಲ್ಲಿಗೆ ನಮ್ಮ ಬೇಡಿಕೆನ ಏನು ಪರಿಗಣಿಸಲಿಲ್ಲ. ಭವಿಷ್ಯದಲ್ಲಿ ಇದು ನಮ್ಮ ಜಿಲ್ಲೆಯ ಮಕ್ಕಳಿಗೆ ಮಾರಕ ಆಗ್ಬಾರ್ದು ಅನ್ನೋದು ನಮ್ಮ ಬೇಡಿಕೆ. ಓಕೆ. ಇದನ್ನ ಸರ್ಕಾರ ಆಗ್ಲಿ, ಸಚಿವರಾಗ್ಲಿ, ಅಧಿಕಾರಿಗಳಾಗ್ಲಿ ಗಂಭೀರವಾಗಿ ತಗೊಳ್ಳಿಲ್ಲ. ಅಲ್ಲ, ನೀರಿನಲ್ಲಿ ಯಾವ ಕಂಟೆಂಟ್ ಜಾಸ್ತಿ ಇದೆ, ಏನ್ ತೊಂದರೆ ಆಗ್ತಿದೆ ಅಂತ ನೀರು ಕುಡಿದಾಗ? ಸರ್, ಈಗ ಬೆಳ್ಳಂದರ್ ಲೇಕಲ್ಲಿ ಗ್ರೀಸು, ಆಯಿಲ್ ಮತ್ತೆ ಟ್ಯಾಕ್ಸಿಕ್ ಆಸಿಡ್, ರಂಜಕ, ಹೌದು ಇವೆಲ್ಲ ವಿಪರೀತವಾಗಿ ಅಲ್ಲಿ ಕೆಮಿಕಲ್ಸ್ ಇದೆ ಅಂತೇಳಿ ಈಗಾಗ್ಲೇನೆ ಅಲ್ಲಿ ವರದಿಯನ್ನು ಕೂಡ ಕೊಟ್ಟಿದ್ದಾರೆ NGTಗೆ. ಆದ್ರೆ ಇವ್ರ ಆ ರಾಸಾಯನಿಕಗಳು ತೆಗಿದೇನೆ ಈ ಕೆರೆಗಳಿಗೆ ನೀರು ಹರಿಸುವಂತ ಪ್ರಯತ್ನ ಮುಂದೆ ಇರೋ ಕೆರೆಗಳು ಕೂಡ ಕಲುಷಿತ ಆಗಿ ಅಂತರ್ಜಲನು ಕೂಡ ಕಲುಷಿತ ಆಗುವಂತ ಸಾಧ್ಯತೆ ಇದೆ. ಓಕೆ. ಇದು ಸೈಂಟಿಫಿಕ್ ಆಗಿನೇ ರಿಪೋರ್ಟ್ ಕೊಟ್ಟಿರುವಂತದ್ದು. ಹೌದು. ಆದ್ರೆ ಸರ್ಕಾರಕ್ಕೆ, ಅಧಿಕಾರಿಗಳಿಗೆ ಯಾಕೆ ಅರ್ಥ ಆಗ್ಲಿಲ್ಲ ಅನ್ನುವಂಥದ್ದು. ನಾವು ಇಡೀ ರಾಜ್ಯಕ್ಕೆ ಹಾಲು, ಚಿನ್ನ, ರೇಷ್ಮೆ ಎಲ್ಲ ಕೊಟ್ಟಿದ್ದೀವಿ. ಖಂಡಿತ. ಅದು ನಾಳೆ ಮತ್ತೆ ಅದು ಕೂಡ ಕಲುಷಿತ ಆಗಿ ಇಡೀ ರಾಜ್ಯಕ್ಕೆ ಕೊಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅಲ್ಲ, ಇತ್ತೀಚೆಗೆ ರಮೇಶ್ ಕುಮಾರ್ ಅವರು ಕೂಡ ಬಂದು ಭೇಟಿ ಆಗಿರೋ ಬಹಳ ಖುಷಿ ಆಗಿತ್ತು ಅವ್ರಿಗೆ, ಕೆಸಿ ವ್ಯಾಲಿ ಇದೆಲ್ಲ ನೋಡಿ. ಹ್ಞೂ ಸರ್.
ಹೌದು, ಬಹಳ ಅವ್ರ ಕನಸಿನ ಯೋಜನೆ ಅಂತ ಹೇಳ್ತಾ ಇದ್ರು. ಬಟ್ ಕನಸು ನನ್ಸಾದ್ರೂ ಕೂಡ ಒಂದ್ ರೀತಿಯಾಗಿ ಏನೋ ಅಂತಾರಲ್ಲ ಕೈಗೆ. ಸರ್ ನಾವು ನೀರಾವರಿ ಯೋಜನೆಗೆ ಯಾವ್ದಕ್ಕೂ ವಿರೋಧ ಮಾಡೋದಿಲ್ಲ. ಹಾ ಹಾ ನೀರಾವರಿ ನೀವು ಕೊಡಿ ನಮ್ಗೆ, ನಾವು ಬರ್ಗೆಟ್ ಹೋಗಿದ್ದೀವಿ ನೀರ್ಗೋಸ್ಕರ, ಯಾವ ನೀರ್ ಕೊಟ್ರೆ ತಗೊಳ್ತೀವಿ. ಹಂಗಂತೇಳಿ ನೀವು ಕಲುಷಿತವಾಗಿರುವಂತದ್ದು ರಾಸಾಯನಿಕಗಳಿಂದ ಕೂಡಿರುವಂತ ನೀರನ್ನ ಹರಿಸುವಂತ ಪ್ರಯತ್ನ ದಯವಿಟ್ಟು ಮಾಡಬೇಡಿ ಅಂತ ಹೇಳುವಂತದ್ದು ನಮ್ಮ ಮನವಿ. ಓಕೆ, ಈಗ ಏನ್ ದೂರು ಕೊಟ್ಟಿದ್ದೀರಿ ರಾಜೇಶ್ ಅವರೇ? ಸರ್ ನಾವು ಈಗ ಕೋರ್ಟ್ಗೆ ಹೋಗಿದ್ದೀವಿ. ನಾವು ಓಕೆ, ಕೋರ್ಟ್ ಅಲ್ಲಿ ಹೋಗಿ ನಾವು ತರಸಿ ಟ್ರೀಟ್ಮೆಂಟ್ ಮತ್ತೆ ಕ್ವಾಲಿಟಿ ಕ್ವಾಂಟಿಟಿ ಬಗ್ಗೆ ನಾವು ಪ್ರಶ್ನೆ ಮಾಡಿದೀವಿ. ಈ ಇವ್ರು ಯಾರು ನಮ್ಗೆ ಪ್ರಶ್ನೆ ಮಾಡಿದಾಗ ಅವ್ರು ಉತ್ತರ ಕೊಟ್ಟಿದ್ರೆ ನಾವು ನ್ಯಾಯಾಲಯಕ್ಕೆ ಹೋಗೋಂತ ಅನಿವಾರ್ಯ ಇರ್ಲಿಲ್ಲ. ಹೌದು ಹೌದು, ಇವರಾಗಿ ಇವರ ಸೃಷ್ಟಿ ಮಾಡ್ಕೊಂಡ್ರು. ಇವತ್ತು ನಾವು ನ್ಯಾಯಾಲಯದಲ್ಲಿ ಅದನ್ನ ಪ್ರಶ್ನೆ ಮಾಡುವಂತ ಕೆಲಸ ಮಾಡಿ ಸರ್ಕಾರಕ್ಕೆ ನೋಟಿಸ್ ಜಾರಿ ಆಗಿದೆ. ಓಕೆ ಓಕೆ, ಏನೇ ಉತ್ತರ ಕೊಡಂಗಿದ್ರೆ ಈಗ ಅವ್ರು ನ್ಯಾಯಾಲಯದಲ್ಲಿ ಕೊಡ್ಲಿ ಅಂತ. ಓಕೆ, ಫೈನ್ ಫೈನ್. ನಾವು ನ್ಯಾಯಾಲಯದಲ್ಲಿ ಅದೇ ವಿಚಾರವಾಗಿ ನಾವು ಪೈಪೋಟಿ ಮಾಡ್ತೀವಿ ಸರ್ ಅಲ್ಲಿ. ಓಕೆ 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 ರಾಜೇಶ್ ಅವರೇ, ಧನ್ಯವಾದಗಳು ಮಾತನಾಡಿ. ಹ್ಞೂ ಸರ್, ಹ್ಞೂ ಸರ್. ಓಕೆ, ರಾಜೇಶ್ ಅವರು ಮಾತನಾಡಿದ್ರು, ನೀರಾವರಿ ಹೋರಾಟಗಾರರು. ಈಗಾಗಲೇ ಕೋರ್ಟಿನ ಮೆಟ್ಟಿಲೇರಿದ್ದಾರೆ, ಸರ್ಕಾರಕ್ಕೆ ನೋಟಿಸ್ ಕೂಡ ಬಂದಿದೆ. ಇನ್ನು ಮುಂದಿನ ನಿರ್ಧಾರ ಸರ್ಕಾರದ್ದು. ಆದಷ್ಟು ಬೇಗ ಈ ಒಂದು ನೀರಿನ ಸಮಸ್ಯೆಯನ್ನ, ಅಲ್ಲಿರುವಂಥ ತ್ಯಾಜ್ಯ ವಸ್ತುಗಳು ಏನು ಬಿಡ್ಲಾಗ್ತಿದೆ ಅದನ್ನು ಆದಷ್ಟು ಬೇಗ ನಿಲ್ಲಿಸಿ ಒಂದು ಸಮಸ್ಯೆ ಪರಿಹಾರ ಆಗುತ್ತೆ ಅನ್ನೋ ಒಂದು ವಿಶ್ವಾಸ ಕೂಡ ಇದೆ. ನೋಡೋಣ ಏನಾಗುತ್ತೆ ಅಂತ. ಸೊ ಈಗ ನೀವು ನೋಡ್ತಿರೋದು KC ವ್ಯಾಲಿಯ ಒಂದು ಸ್ಟೋರಿಯನ್ನ. ಸದ್ಯಕ್ಕೆ ಕೋಲಾರದಲ್ಲಿ ಸಾಕಷ್ಟು ನೀರಿನ ಸಮಸ್ಯೆ ಇದೆ. ಎತ್ತಿನಹೊಳೆ ಯೋಜನೆ ಬಗ್ಗೆ ಕೂಡ ಒತ್ತಾಯ ಆಗ್ತಿತ್ತು, ಚಿಕ್ಕಬಳ್ಳಾಪುರದಲ್ಲೂ ಕೂಡ. ಆದರೆ KC ವ್ಯಾಲಿ ಯೋಜನೆ ಇದೆ, ಎಲ್ಲದಕ್ಕೂ ಕೂಡ ಒಂದು ಆನ್ಸರ್ ಅನ್ನೋ ರೀತಿಯಾಗಿತ್ತು. ಆದರೆ ನೀರೇನೋ ಈಗ ಬಿಡ್ಲಾಗ್ತಿದೆ, ಅಲ್ಲಿ ನೀರಿನ ಒಂದು ಯಶಸ್ವಿ ಆಗಿದೆ ಯೋಜನೆ. ಆದರೆ ನೀರಿನ ಗುಣಮಟ್ಟ ಈಗ ಪ್ರಶ್ನೆ ಮೂಡಿಸ್ತಾ ಇರೋದು. ಸಾಕಷ್ಟು ರಾಸಾಯನಿಕಗಳು ಮಿಕ್ಸ್ ಆಗಿದ್ದಾವೆ. ಮಕ್ಕಳಿರ್ತಾರೆ, ವಯಸ್ಸಾದವರು ಎಲ್ಲರೂ ಕೂಡ ಈ ನೀರನ್ನು ಬಳಸ್ತಾರೆ. ಜೊತೆಗೆ ಪ್ರಾಣಿ ಪಕ್ಷಿಗಳು, ಜಾನುವಾರುಗಳು ಅವುಗಳು ಕೂಡ ಒಂದು ನೀರನ್ನು ಸೇವಿಸುವಂಥ ಒಂದು ಪರಿಸ್ಥಿತಿ ಆ ನೀರು ಇಲ್ಲ, ಅಷ್ಟು ಕೆಟ್ಟದಾಗಿದೆ ಅಂತ. ಸೊ KC ವ್ಯಾಲಿ ಪ್ರಾಜೆಕ್ಟ್ ಫೈನಲಿ ಒಂದು ರೀತಿಯಾಗಿ ಡ್ರೀಮ್ ಪ್ರಾಜೆಕ್ಟ್ ಈ ರೀತಿಯಾಗಿ ಒಂದು ಫೇಲ್ಯೂರ್ ಅನ್ನು ಕಂಡಿದೆ ಅಂತ ಹೇಳಬೇಕು. ಈ ಬಗ್ಗೆ ಮಾತನಾಡೋಕೆ ವೆಂಕಟೇಶ್ ಅವರಿದ್ದಾರೆ, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ KC ವ್ಯಾಲಿ ಅವರು. ನಮಸ್ತೆ ವೆಂಕಟೇಶ್ ಅವರೇ. ಸಂಪರ್ಕ ಕಡಿತಗೊಂಡಿದೆ, ಅವ್ರ ಹತ್ರ ಮಾತಾಡಿಸ್ತೀವಿ ನಾವು ಮತ್ತೆ. ಈಗ ನೋಡ್ತಾ ಇದ್ರೆ KC ವ್ಯಾಲಿಯ ನೀರು ಬಳಕೆ ಬಹಳಷ್ಟು ತೊಂದರೆಯನ್ನು ಉಂಟು ಮಾಡುವಂಥದ್ದು. ಯಾಕಂದ್ರೆ ಬಹಳ ಡ್ರೀಮ್ ಪ್ರಾಜೆಕ್ಟ್ ಇದು. ಕೋಲಾರ ಮತ್ತು ಚಿಕ್ಕಬಳ್ಳಾಪುರಕ್ಕೆ ನೀರಿನ ಸಮಸ್ಯೆ ಬಹಳಷ್ಟಿದೆ. ಈಗಾಗಲೇ ರಾಜೇಶ್ ಅವರು ಹೇಳ್ತಾ ಇದ್ರು, ಯಾವ ರೀತಿಯಾದಂಥ ನೀರು ಕೊಟ್ಟರು ಕೂಡ ನೀರು ಬಂದರೆ ಸಾಕು ಅನ್ನೋ ರೀತಿಯಂಥ ಪರಿಸ್ಥಿತಿಯಲ್ಲಿದೆ. ಆದರೆ ಈ ರೀತಿಯಾಗಿರೋದು ನಿಜಕ್ಕೂ ಬೇಜಾರಾಗ್ತಿದೆ ಅನ್ನೋ ಒಂದು ವಿಚಾರ.